ಮಾಧ್ಯಮಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಅತ್ಯಂತ ಹೆಚ್ಚಿನ ಚರ್ಚೆಗೆ ಗ್ರಾಸವಾಗಿರತಕ್ಕಂಥದ್ದು ಬಿಡದಿಯ ಒಂದು ಗ್ರೇಟರ್ ಬೆಂಗಳೂರಿನ ಟೌನ್ಶಿಪ್ನ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಇವತ್ತಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನಗಳು ಎಲೆಕ್ಟ್ರಿಫೈ ಸ್ಪೀಡಲ್ಲಿ ನಡೀತಾ ಇದೆ. ಅತ್ಯಂತ ವೇಗದಲ್ಲಿ ಈ ಒಂದು ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿಯ ಕೂಸು ಅನ್ನೋದು ಬೇರೆ. ನಿನ್ನೆ ದಿನ ಈ ಗ್ರೇಟರ್ ಬೆಂಗಳೂರಿನ ಅಥಾರಿಟಿ ಏನಿದೆ ಇದರ ಪಿತಾಮಹ ಅಂತಕ್ಕಂಥದ್ದು ಅವರ ಹೇಳಿಕೆಯಲ್ಲಿರ್ತಕ್ಕಂಥದ್ದು, ಈಸ್ ದ ಮೇನ್ ಆರ್ಕಿಟೆಕ್ಚರ್ ಅಂತ ಹೇಳ್ಕೊಂಡಿದ್ದಾರೆ. ಹೇಳ್ತಾರೆ ಅವರು, HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ರೆಡಿ ಟು ರಿಲೀಸ್ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳಿದ್ದೇನೆ ಅಂತಲೂ ಬರೆದಿದ್ದಾರೆ. ಇಲ್ಲಿ ಜಮೀನು ಹೇಗೆ ಒದಗಿಸಬೇಕು ಅಂತ ಹೇಳಿ ಅಂತಕ್ಕಂಥದ್ದು ಹೇಳ್ತಾರೆ. ನನ್ನನ್ನೇನೋ ಪಿತಾಮಹ ಅಂತ ಹೇಳ್ತಾರೆ ಈ ಪ್ರಾಜೆಕ್ಟ್ನ ವಿಷಯದಲ್ಲಿ. ಈಗಾಗಲೇ ಒಂದು ಸುದೀರ್ಘವಾಗಿ ಯಾವ ಹಂತದಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಸ್ನೇಹಿತರಿಗೆ ಕಾಪಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಅದು ಆಮೇಲೆ ಹೇಳ್ತೀನಿ. ಯಾಕಂದರೆ ಕೆಲವು ಪತ್ರಿಕೆಗಳಲ್ಲಿ ಕಾಪಿಗಳು ರಿಲೀಸ್ ಆಗಿದೆ. ಯಾಕದನ್ನು ಹೇಳ್ತೀನಿ ಅಂದರೆ, ಈ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಇಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಪ್ಪ, ಅದ್ರಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲ, ಪತ್ರಿಕೆಯಲ್ಲಿ ಅದು 5 ಟೌನ್ಶಿಪ್ ಅಂತ. ಇಲ್ಲಿ ಯಾವ್ಯಾವ ಹಂತದಲ್ಲಿ ಈ ಪ್ರೋಗ್ರಾಮ್ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಮಾಧ್ಯಮಗಳೇ ರಿಲೀಸ್ ಮಾಡಿದ್ದಾರೆ. ಏನಪ್ಪ ಅದು ಇಲ್ಲಿ ಬ್ರದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ ಅಂತೇಳಿ ಮಾಧ್ಯಮಗಳಿಗೆ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ತಿಂಗಳಿನಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರೋ ಈ ಒಂದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೆಲವು ಪತ್ರಿಕೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ. ನಿಮಗೆ 23/9/2006 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ನಾನೇ ಮುಖ್ಯಮಂತ್ರಿ ಅವತ್ತು, ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ. ನಂದಗುಡಿ ಹೋಬಳಿ, ಕಸಬಾ ಹೋಬಳಿ ರಾಮನಗರ, ಬಿಡದಿ ಹೋಬಳಿ ರಾಮನಗರ, ಸೋಲೂರು ಹೋಬಳಿ ಮಾಗಡಿ, ಸಾದ್ನೂರು ಹೋಬಳಿ ಕನಕಪುರ. ಇದು 23/9/2006 ಮುಖ್ಯಮಂತ್ರಿಗಳ ಅವಧಿ ಕುಮಾರಸ್ವಾಮಿ ಇದ್ದಿದ್ದು ಅಂತಕ್ಕಂಥ ಹೇಳಿದ್ದಾರೆ. ಮೊದಲನೇ ಪ್ರಾರಂಭ ಆದದ್ದು 18/10/2006 ಸರ್ಕಾರದ ಅಧಿಸೂಚನೆ ಈ 5 ಸಮಗ್ರ ಉಪನಗರ ಯೋಜನೆಯನ್ನು ಕೈಗೊಳ್ಳಲು ಅಧಿಸೂಚಿಸಲಾಗಿದೆ.
28/11/2006 ಸಮಗ್ರ ಉಪನಗರ ಯೋಜನೆಗೆ ಸಂಬಂಧಿಸಿದಂತೆ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಡಾಕ್ಯುಮೆಂಟೇಶನ್ ಕಮಿಟಿ ರಚಿಸಿ ಆದೇಶಿಸಲಾಗಿದೆ. ಕಾಪಿ ಕೊಡ್ತೀನಿ ನಿಮ್ಗಳಿಗೆ, ಮತ್ತೇನಾದ್ರೂ ನಿಮ್ಮ ತಿಳಿದೇ ಇದ್ರೆ. ದೆನ್ 29/11/2006 ಉದ್ದೇಶಿತ ಟೌನ್ಶಿಪ್ ಯೋಜನೆಗಾಗಿ ಘೋಷಿಸಲ್ಪಟ್ಟ ಗ್ರಾಮಗಳಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಅನುಮತಿಸತಕ್ಕದ್ದಲ್ಲ, ಕೈಗೊಳ್ಳತಕ್ಕದ್ದಲ್ಲ ಅಂತಕ್ಕಂಥ ಹೇಳೋದು ಒಂದು ಆದೇಶ ಹೊರಟಿದೆ. 28/6/2006 ಉಪನಗರವನ್ನು ಅಭಿವೃದ್ಧಿಸಲು ಅಧಿಕೃತ ಪಾಲುದಾರರನ್ನು ಗುರುತಿಸಲು ಜಾಗತಿಕ ಟೆಂಡರ್ಗಳನ್ನು ಕರೆಯಲಾಯಿತು. 11/6/2007 ಕನಕಪುರ ತಾಲೂಕಿನ ಆರೋಳ್ಳಿ ಹೋಬಳಿಯ ಒಡೆರಹಳ್ಳಿ ಮಂಡಲಹಳ್ಳಿ ಪೂರ್ಣಗ್ರಾಮ ಹೆಚ್ಚುವರಿ ಬಿಡದಿ ಸಮಗ್ರ ಉಪನಗರ ಯೋಜನೆಗೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. 11/6/2007 ಅಂದರೆ ಜೂನ್ ತಿಂಗಳು 11ನೇ ತಾರೀಕು 2007ನೇ ಇಸ್ವಿ. ಇದು ನನ್ನ ಅವಧಿಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಡೇಟ್ ವೈಸು, ಮಂತ್ಲಿ ವೈಸು ಅವರೇ ಕೊಟ್ಟಿದ್ದಾರೆ. ಈ ಕಾಪಿನೂ ನಿಮಗೆ ಕೊಡ್ತೀನಿ. ಇದಾದ ನಂತರ ಜುಲೈ ತಿಂಗಳಿನಲ್ಲಿ ಇದೇ 2007 ವಿಧಾನಸಭೆಯ ಕಲಾಪದಲ್ಲಿ ಸುದೀರ್ಘವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಹೀಗೆ ಹಲವಾರು ಮುಖಂಡರುಗಳು ಸುದೀರ್ಘವಾಗಿ ಇದೇ ವಿಷಯನ ಚರ್ಚೆ ಮಾಡಿದ್ದಾರೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ 2005ರಲ್ಲಿ SEZ ಯೋಜನೆಗೆ ಒಂದು ಆಕ್ಟನ್ನು ಜಾರಿ ತರ್ತಾರೆ. ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳಿಗೆ ಪತ್ರನೂ ಬರೀತಾರೆ. ಅವರ ಗಮನಕ್ಕೆ SEZ ಯಾವ ರೀತಿ ಇರಬೇಕು, ಅದರ ರೂಪುರೇಷೆಗಳೇನು. 60 ದಿವಸಗಳಲ್ಲಿ ಇಡೀ ದೇಶದಲ್ಲಿ ಹಲವಾರು ಭಾಗದಲ್ಲಿ ಈ SEZನ ಯೋಜನೆ ಅಡಿನಲ್ಲಿ ಭೂಮಿಗಳನ್ನು ಅಕ್ವೈರ್ ಮಾಡಬೇಕು. ಅದರ ಮುಖಾಂತರ ವಿದೇಶಗಳಿಗೆ ರಫ್ತು ಮಾಡತಕ್ಕಂಥ ಕಾರ್ಖಾನೆಗಳನ್ನು ಉತ್ತೇಜನ ಕೊಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ನ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬಿಸ್ಕೊಳ್ಳಲಿಕ್ಕೆ ಹಲವಾರು ರೀತಿಯ ಗೈಡ್ಲೈನ್ಸ್ ಕೊಟ್ಟು ಮಾಡಿದ್ದಾರೆ. ಅದೆಲ್ಲ ಸುದೀರ್ಘವಾಗಿ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ಒಂದು ಭಾಗ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ರೂಲ್ 69ನಲ್ಲಿ ಜುಲೈ 31 ವಿಧಾನಸಭೆ ಕಲಾಪದಲ್ಲಿ ಚರ್ಚೆಗಳಾಗ್ತದೆ. ಜುಲೈ ಜೂನ್ ತಿಂಗಳು 11ನೇ ತಾರೀಕು ಅದು ನನ್ನ ಕೆಲವು ತೀರ್ಮಾನಗಳೇನು ಮಾಡಿದ್ವು, ನನ್ನ ಅಧ್ಯಕ್ಷತೆಯಲ್ಲಿ ಇಲ್ಲ ನನ್ನ ಅವಧಿಯಲ್ಲಿ ಆದಂಥ ಕೆಲವು ತೀರ್ಮಾನಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕಾಪಿನೂ ಕೊಡ್ತೀನಿ. ಅವರೇ ಕೊಟ್ಟಿರೋದು, ಇದು ನಾನು ಕೊಟ್ಟಿರೋದಲ್ಲ. ಏನು ಹೇಳಿ, 2006ರಿಂದ ನಮ್ಮ ಸರ್ಕಾರ ಮಾಡಿದ್ದು 2006. 2006ರಲ್ಲಿ ಜೂನ್ 11, 2007 ಇದು ನಾನು ಹೇಳ್ತಾ ಇದ್ದು ಕೊನೆ ಅಂತದ್ದು. ಅದು ನಾನು ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ 2005ರಲ್ಲಿ SEZದು ಇಡೀ ದೇಶದಲ್ಲಿ ಆಗಬೇಕು ಅಂತೇಳಿ ಕೇಂದ್ರದಲ್ಲಿ ಅವತ್ತು UPA ಸರ್ಕಾರ ಅವರು ಡೈರೆಕ್ಷನ್ ಕೊಡ್ತಾರೆ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಆಧಾರದಲ್ಲಿ ಹಲವಾರು ಭಾಗದಲ್ಲಿ SEZ ಝೋನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 1,16,000 ಎಕರೆ ಭೂಮಿನ ಬೆಂಗಳೂರು ಸುತ್ತಮುತ್ತ
ಅಕ್ವೈರ್ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೋಟಿಫಿಕೇಶನ್ ಮಾಡಬೇಕು, ಅಕ್ವೈರ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರ ಭಾಷಣ. ಕೈಗಾರಿಕಾ ಉದ್ದೇಶಕ್ಕಾಗಿ 5 ಉಪ ನಗರಗಳ ಸ್ಥಾಪನೆ ಅಂದರೆ ಈ ಟೌನ್ಶಿಪ್ಪು ಮತ್ತು SEZ ಹೆಸರಿನಲ್ಲಿ ಸರ್ಕಾರದ ನೀತಿಯನ್ನು ಸ್ಪಷ್ಟಪಡಿಸದೆ ಭಾರತ ಸರ್ಕಾರದ ಒಪ್ಪಿಗೆಯನ್ನು ಪಡೆದಿದ್ದೇವೆ ಎಂದು ವಾಸ್ತವವಾಗಿ ರಾಜ್ಯದ ರೈತ ವರ್ಗಕ್ಕೆ ಮಾರಕವಾಗುವ ಬಗ್ಗೆ ಇದು ಹೇಳಿರೋದು. ಕೇಂದ್ರ ಸರ್ಕಾರದ SEZ ಇಲ್ಲಿದಲ್ಲ, ಅವರು ಮಾಡಿರೋದು. ಈ 69ರ ಅಡಿನಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಅವರು ಭಾಷಣ ಏನು ಮಾಡ್ತಾರೆ ಎಲ್ಲ ಕಡೆ, ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರು. ನನಗಿರುವ ಬ್ರೀಫನ್ನು ನಾನು ಹೇಳಿಬಿಡುತ್ತೇನೆ, ಆಮೇಲೆ ಅವ್ರು ಮಾತನಾಡಲಿ ಅಂತ ಹೇಳಿ 2005ರಲ್ಲಿ ಒಂದು ಆ್ಯಕ್ಟನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆ್ಯಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದಗುಡಿ ಬಿಡುಗಡೆ ಮಾಡಿ ಎಂದು ಹೇಳಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ಅವ್ರೇನು ಹೇಳಿಲ್ಲ, ನಾವು ಅದು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಮಾತಾಡ್ಕೊಂಡು ಹೋಗಿ ಅವ್ರು ಏನು ಹೇಳ್ತಾರೆ, 1,19,000 ಎಕರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕೇವಲ 16-17 ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡಿ SEZ ಹೆಸರಿನಲ್ಲಿ, ಟೌನ್ಶಿಪ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳೇ ಕೊಟ್ಟ ನಿದರ್ಶನಗಳು ಇನ್ನೆಲ್ಲೂ ಇಲ್ಲ. ನಿಮಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದೆ, ನಂತರ ಹೇಳಿ ಅಂತ ಹೇಳಿದರು. ನಮ್ಮ BJP JDSನ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಕೇವಲ ಕೆಲವು ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡೋದಕ್ಕೆ ಹೊರಟಿದ್ದೀರಿ ಹೆಸರಿನಲ್ಲಿ. ಇದು SEZ ಟೌನ್ಶಿಪ್ ಹೆಸರಿನಲ್ಲಿ. ಇದೇನು ಹೇಳ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ತಾರೆ ಅವರು. KC ರೆಡ್ಡಿ ಅವರು ಪ್ರಥಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪ್ ಟು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರೋವರೆಗೆ ಈ ಕೈಗಾರಿಕೆಗಳಿಗೆ ಭೂಮಿಗಳನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು, ಭೂ ಸ್ವಾಧೀನ ಮಾಡಿರೋದು ಕೇವಲ 18,000 ಎಕರೆ. ಅವ್ರು ಭಾಷಣ ಮಾಡಿರೋದು ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡಿದ್ದಾರೆ. ಕೇವಲ 18,000 ಎಕರೆ KC ರೆಡ್ಡಿ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ. ನೀವು ಅಧಿಕಾರಿಗೆ ಬಂದು ಕೇವಲ 5-6 ತಿಂಗಳಲ್ಲಿ 1,19,000 ಎಕರೆ ನೀವು ಅಕ್ವೈರ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ನಮ್ಮ ಮೇಲೆ ಚಾರ್ಜು. ಆಮೇಲೆ ಅದೇನೋ ಸುಳ್ಳು ಪಳ್ಳು ಏನೋ ಹೇಳ್ಕೊಂಡವ್ರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲ ಆಗಿದೆ. ಆಗ ಶಿವಕುಮಾರ್ ಅವರು ಹೇಳ್ತಾರೆ, ಅವರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವರು, ನಾವು 56,000 ಎಕರೆ ಟೋಟಲ್ಗೆ ಅಕ್ವೈರ್ ಇನ್ನೂ ಮಾಡಿಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ ಅಂತಕ್ಕಂಥ ಹೇಳ್ತಾರೆ. ಇವೆಲ್ಲ ಅಧಿಸೂಚನೆ ಹೊರಡಿಸಬೇಕು ಅಂತ. ಈಗ ಅಲ್ಲಿದೆ 60,000 ಎಕರೆ. ಇಲ್ಲಿ ಆ SEZನ ಆ್ಯಕ್ಟ್ ಬಂದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ವೈರ್ ಮಾಡಿದ್ರಲ್ಲ ಲ್ಯಾಂಡ್ಗಳು. ಹರಿಯಾಣದಲ್ಲಿ 44,000 ಎಕರೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಎಲ್ಲದರದ್ದು ಮಾಹಿತಿ ಇಲ್ಲಿದೆ. ಅಸೆಂಬ್ಲಿಲಿ ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಸುಮ್ಮನೆ ಭಾಳ ಚರ್ಚೆ ಮಾಡ್ಕೊಂಡು ನಿಮಗೂ ತಲೆ ಬಿಸಿ ಮಾಡಲ್ಲ. ಆದರೆ ಅವತ್ತು SEZ ರಚನೆ ಆಯಿತು. ಅದರ ಅಡಿನಲ್ಲಿ, ಟೌನ್ಶಿಪ್ ಅಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹೋಗಿದ್ದು ನಮ್ಮ ಕಾಲದಲ್ಲಿ 9ನೇ ಸ್ಥಾನದಲ್ಲಿದ್ದೇವೆ ದೇಶದಲ್ಲಿ. ಅದನ್ನು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೆ ನಾನು. 9ನೇ ಸ್ಥಾನದಲ್ಲಿ ನಾವಿದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹೊರಟಂಥದ್ದು. ಇದರ ಮಧ್ಯದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿ ಅಂತ ಬೇರೆ ಒಂದು ಮಾಡಿಬಿಟ್ಟಿರ್ತಾರೆ. ಹೇಳ್ತಾ ಇದ್ದೀನಲ್ಲ, ಹಲವಾರು ಬಾರಿ ಹೇಳಿದ್ದೀನಿ ನಿಮಗೆ. ಈ ಸತ್ಯಶೋಧನಾ ಸಮಿತಿ ಒಂದು ವರದಿನೂ ಕೊಡ್ತಾರೆ ಪಾಪ ಅವರು. ಅದ್ರ ಮೇಲೇ ಇವರು 69ರ ಅಡಿ ಏನು ತರ್ತಾರೆ ಇದನ್ನು. ಇಲ್ಲಿ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಏನು ಹೇಳ್ತಾರೆ, ನೋಡಿ ನಾಯ್ಡು ಅವರೇ, ನಿಮ್ಮ ವಾದ ಏನು ಬೇಕಾದರೂ ಇರಲಿ, ಇದು ನಮ್ಮ ಪಕ್ಷದ ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ ಸತ್ಯಶೋಧನಾ ಸಮಿತಿಯ ವಿಚಾರ
ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ ತಾವು ತಮ್ಮ ಅಧಿಕಾರಿಗಳ ಬಳಿ ಏನು ಪೇಪರ್ಸ್ ಇವೆ, ಅವರು ಏನು ಪ್ರಪೋಸ್ ಮಾಡಿದ್ದಾರೆ, ನಿಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು, KADB ಅವರು, BNRDA ಟೌನ್ಶಿಪ್ನವರು ಏನು ಪ್ರಪೋಸ್ ಮಾಡಿ ಘೋಷಣೆ ಮಾಡಿದ್ದಾರೆ, ಇವೆರಡನ್ನೂ ಲೆಕ್ಕ ಮಾಡಿ ನೀವು ಉತ್ತರ ತನ್ನಿ ಅಂತಲೇ ಹೇಳ್ಕೊಂಡು ಹೋದ್ರು. ಅದೆಲ್ಲ ಇರಲಿ. ಇಲ್ಲಿ ಸದನ ಸಮಿತಿಯ ರಿಪೋರ್ಟ್ ಸುಳ್ಳು ಅಂತಕ್ಕಂಥದ್ದು ನಾವು ಸಾಬೀತು ಮಾಡಿದ್ವಿ. ಅದ್ರ ಜೊತೆಗೆ ಅವ್ರು ಮೈನು ಚರ್ಚೆ ಮಾಡ್ತಕ್ಕಂಥದ್ದೇ ಸದನ ಸಮಿತಿ ಬಗ್ಗೆ. ಅದಾದಮೇಲೆ ಇವ್ರು ಏನು ಹೇಳ್ತಾರೆ, ಈಗ ಇವರು ಬಿಡದಿ ಟೌನ್ಶಿಪ್ ಹೊರಟಿದಾರಲ್ಲ, ಪಾಪ ಈಗ ಅವ್ರು ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ರಾಮನಗರದ ಬಿಡದಿಯಲ್ಲಿರುವ ರೈತರು ಎಲ್ಲರೂ ಒಪ್ಪಿದ್ದಾರೆಯೇ, ಅವರೇ ರೈತರನ್ನು ಕರೆದು ಅನೇಕ ಬಾರಿ ಸಭೆ ಮಾಡಿದ್ದಾರೆ, ಯಾವ ರೈತನಾದರೂ ನಾನು ಜಮೀನು ಕೊಡುತ್ತೇನೆ ಎಂದು ಒಪ್ಪಿಗೆ ಕೊಟ್ಟಿದ್ದಾನೆಯೇ, ಅವರ ಮನಸ್ಸಿಗೆ ವಿರುದ್ಧವಾಗಿ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾವು ಜಮೀನು ಕೊಡುವುದಿಲ್ಲ, ಅಲ್ಲಿ ತೆಂಗು ಬೆಳೆ ಇದೆ, ರೇಷ್ಮೆ ಬೆಳೆ ಇದೆ, ಭತ್ತ ಬೆಳೆಯುತ್ತಿದ್ದಾರೆ, ತರಕಾರಿ ಬೆಳೆಯುತ್ತಿದ್ದಾರೆ, ಪುಷ್ಪೋದ್ಯಮ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡೇ ಬದುಕಿ ಬಂದಿರುತ್ತಂಥವರು ಅಲ್ಲೇ ಏಕೆ ಮಾಡಬೇಕು, ಇಂದು ಈ ಕಾರಣಕ್ಕಾಗಿ ಬೆಂಗಳೂರು ಸುತ್ತ ಇಷ್ಟೊಂದು ಜಮೀನನ್ನು ಮಾಡಿಕೊಂಡು ಅವರು ಯಾರೋ ಟೌನ್ಶಿಪ್ ಮಾಡೋದಕ್ಕೆ ತೆಗೆದುಕೊಳ್ತಾರೆ. ಇದೆಲ್ಲ ಭಾಷಣ ಮಾಡ್ಕೊಂಡು ಹೋಗೋರೆ ನಮ್ಮ ಸಿದ್ದರಾಮಯ್ಯನವರು. ಪರ್ವತ ಅವ್ರದ್ದು ಹೇಳ್ತೀನಿ, ಸಿದ್ದರಾಮಯ್ಯ ಹೇಳಿರೋದು. ಅಲ್ಲಿ ಅತ್ಯಂತ ಪುಷ್ಪೋದ್ಯಮ ಬೆಳೆ ಬೆಳೀತಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಬೆಳೆದಿದ್ದಾರೆ, ಎಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಆದಮೇಲೆ ಏನು ಹೇಳ್ತಾರೆ, ಕೆಲವು ಮಧ್ಯವರ್ತಿಗಳು ರೈತರಿಗೆ ಪಾಪ ಆಸೆಯನ್ನು ಹುಟ್ಟಿಸೋದು, ಅಮಿಷಗಳನ್ನು ಹುಟ್ಟೋದು, ಇವತ್ತು ಈ ರೀತಿ ಆಸೆಗಳನ್ನು ಹುಟ್ಟಿ ಇವತ್ತು ರೈತರು ನಿರ್ಗತಿಕರನ್ನಾಗಿ ಮಾಡುವಂಥದ್ದು. ಇವರು ಬೆಂಗಳೂರು ಸುತ್ತ ಇವತ್ತು ಫರ್ಟೈಲ್ ಲ್ಯಾಂಡ್ಗಳು ಇರುವಂಥದ್ದು, ತರಕಾರಿಗಳನ್ನು ಬೆಳೆಯುವಂಥ ಜಾಗ, ಇದೆಲ್ಲ ಮತ್ತೆ ಪುನಃ ಹೇಳ್ಕೊಂಡು ಇದೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಯಾಕಿದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಅವತ್ತಿನ ಅಸೆಂಬ್ಲಿನಲ್ಲಿ ಏನೇನು ನಾನು ಮುಖ್ಯಮಂತ್ರಿ ಇದ್ದಾಗ ಚರ್ಚೆಗಳನ್ನು ಇದೇ ಕಾಂಗ್ರೆಸ್ ಪಕ್ಷದವರು ಚರ್ಚೆ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಶಿವಕುಮಾರ್ ಅವ್ರದ್ದು ಕೇಳಿದ್ರಲ್ಲ, ಏನು ಹೇಳ್ತಾರೆ, ಮುಖ್ಯಮಂತ್ರಿಗಳ ಧೈರ್ಯಕ್ಕೆ ನಾನು ಮೆಚ್ಕೋತೀನಿ, ಏಕೆಂದರೆ ಈ ಸರ್ಕಾರ ಬಂದ ದಿನದಿಂದಲೂ ಪ್ರತಿ ಹಂತದಲ್ಲಿಯೂ ಕೂಡ ನಮ್ಮದು ರೈತರ ಸರ್ಕಾರ, ರೈತರ ಪರವಾಗಿ ನಿಂತುಕೊಳ್ಳುತ್ತೇವೆ, ರೈತರ 1 ಎಕರೆ ಭೂಮಿಯೂ ಹೋಗಲಿಕ್ಕೆ ಬಿಡುವುದಿಲ್ಲ ಎಂದು ಅನೇಕ ಸಂದರ್ಭಗಳಲ್ಲಿ ಮಾಡಿರುವ ವಾದಗಳನ್ನು ನಾವು ಕೇಳಿದ್ದೇವೆ ಅಂತ ಹೇಳಿ ಅರ್ಕಾವತಿ ಲೇಔಟ್ಗಾಗಿ ಇದೆಲ್ಲ ಮಾಡಿದಾಗ ಇವರೆಲ್ಲ ವಿರೋಧ ಮಾಡಿದ್ರು. ಅದೆಲ್ಲ ಹೇಳ್ಕೊಂಡೋಗಿ ಇವರು ಹೇಳ್ತಾರೆ, ಬೆಂಗಳೂರು ಮತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1,50,000 ಎಕರೆ, 1,60,000 ಎಕರೆ ಜಮೀನು ನೀವು ಅಕ್ವಿಷನ್ ಮಾಡಿಬಿಟ್ಟಿದ್ದೀರಿ, ಹಂಚಿಬಿಟ್ಟಿದ್ದೀರಿ ಅಂತೇಳಿ ಇವ್ರ ಭಾಷಣ. ಇದಾದಮೇಲೆ ಬೆಂಗಳೂರು ಉತ್ತರದಲ್ಲಿ, ಕನಕಪುರದಲ್ಲಿ, ಮಾಗಡಿಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ಹೊಸಕೋಟೆಯಲ್ಲಿ, ದೇವನಹಳ್ಳಿ, ರಾಮನಗರ, ಈಗ ಹಲವು ಭಾಗದಲ್ಲಿ ನೋಟಿಫಿಕೇಶನ್ ಆಗಬೇಕು ಅಂತ ಪ್ರಸ್ತಾವನೆ ಕಳಿಸಿರುವಂಥ ದಾಖಲೆ ನಮ್ಮ ಹತ್ತಿರ ಇದೇನು ವಿಚಾರ ನಾವು ಹೇಳುತ್ತಿದ್ದೇವೆ ಅಂತ ಹೇಳ್ಕೊಂಡೋಗಿ ಇಲ್ಲಿ ಅವರು ನೀರಿನ ಸಮಸ್ಯೆ ಇದೆ, ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದಾರೆ, ನಾವು ನೋಟಿಫಿಕೇಶನ್ ಮಾಡಿಸಿರೋ ಅಂತ ಹೇಳುತ್ತಾರೆ, ನವೋದಯ ಮಾಡಿದ್ದೀರಿ, ಒಂದು ಹೊಸ ಮಾದರಿ ಪ್ಯಾಕೇಜ್ ಕೊಟ್ಟಿದ್ದೀರಿ, ಅದೆಲ್ಲ ಹೇಳ್ಕೊಂಡು ಹೋದರು. ನಿಮಗೆ ಒಂದು ವಿಷಯ ಹೇಳ್ತೀನಿ, ಇವತ್ತು ಇವ್ರೇನು ಮಾಡಕ್ಕೆ ಹೊರಟಿದಾರಲ್ಲ, ಅಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು ಬಿಡದಿ ಹತ್ರನೇ, ಸೋಮಣ್ಣ ಅವರು ಮಂತ್ರಿಗಳಿದ್ದಾಗ ಹೌಸಿಂಗ್ ಬೋರ್ಡ್ BJP ಸರ್ಕಾರದಲ್ಲಿ. ಇವತ್ತಿನವರಿಗೆ ಒಂದು ಸೈಟ್ ಸೇಲ್ ಆಗಿಲ್ಲ, ಒಂದು ಮನೆ ಕಟ್ಟಿಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ, ರೈತರ ಜಮೀನು ತಗೊಂಡು.